ಹೊಂದಾಣಿಕೆಯಿಂದ ಅಲ್ಲಿ ವ್ಯವಹಾರಗಳು ಏನೇನು ನಡೀತಾ ಇರ್ತಾವೆ, ಅದು ಆಗಬಾರ್ದಾಗಿದೆ. ಅದು ಡೆಮೋಕ್ರಸಿಗೂ ಕೆಟ್ಟದ್ದು ಮತ್ತು ನಮ್ಮ ಸಂಸ್ಥೆಗಳಿಗೂ ಕೆಟ್ಟದ್ದು. ನಮ್ಮ ಸಂಸ್ಥೆಗಳಲ್ಲಿ ಭ್ರಷ್ಟಾಚಾರ ಹೆಚ್ಚಾಗೋದು ಕಾರಣ ಅಂದರೆ ಇದು. ತಮಗೆ ಬೇಕಾದಂಥವ್ರನ್ನು ಆಯ್ಕೆ ಮಾಡಿಕೊಳ್ಳುವಂಥ ಪ್ರವೃತ್ತಿ ಒಳ್ಳೆಯದಲ್ಲ, ಅದು ಹೋಗ್ಬೇಕಾಗಿತ್ತು. ಆ ದಿಶೆಯಲ್ಲೇ ಒಂದು ಒಳ್ಳೆಯ ಹೆಜ್ಜೆಯನ್ನು ನಮ್ಮ ಬಾಲಚಂದ್ರ ಜಾರಕಿಹೊಳಿ ಹೇಳ್ತಾ ಇದ್ದಾರೆ. ನಮ್ಮ ತಾಲೂಕಿಗೆ ಬಂದು ಪ್ರಚಾರ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ಇದು ನಾವು ಬೆಂಬಲಿಸಬೇಕಾಗ್ತದೆ. ಅದೇ ಕತ್ತಿಯವರು ಇದಕ್ಕೆ ಸ್ಪಂದಿಸಬೇಕಾಗಿದೆ. ಯಾಕಂದ್ರೆ ಎ ಬಿ ಪಾಟೀಲ್ ಇವತ್ತು ಭಾಳ ನಾವು ಗಮನಿಸ್ಬೇಕಾಗಿದ್ದೀನಪ್ಪ ಅಂದ್ರೆ ಅವ್ರಿಗೂ ಅನಿವಾರ್ಯ ಆಯಿತು ಅವ್ರ ಭಾಗದಲ್ಲಿ. ಅವರು ಈ ಮೊದಲ ನಮ್ಮ ಜಾರಕಿಹೊಳಿ ಸಹೋದರ ಜೊತೆಗಿದ್ದರು, ಅನೇಕ ವಿಷಯಗಳಲ್ಲಿ ಅವ್ರ ಜೊತೆ ಕೆಲಸ ಮಾಡಿದರು. ಅದೇ ರೀತಿ ಉಮೇಶ್ ಕತ್ತಿ ಅವರು ಎಲ್ಲಿವರೆಗೆ ಅವ್ರವ್ರ ಹೊಂದಾಣಿಕೆ ಇತ್ತು ಅಲ್ಲಿವರೆಗೆ ಒಳ್ಳೆಯವರಿದ್ದರು. ಈಗ ಅದೇ ಈ ಒಂದು ನಮ್ಮ ಎ ಬಿ ಪಾಟೀಲರು ಇವತ್ತು ಕತ್ತಿಯವ್ರ ಜೊತೆ ಕೂಡ್ಕೊಂಡು ರಾಜಕೀಯ ಮಾಡೋದನ್ನು ನೋಡಿದಾಗ ಇರಲಿ, ಇಲ್ಲಿ ರಾಜಕೀಯದಲ್ಲಿ ಯಾರು ಮಿತ್ರರಲ್ಲ, ಯಾರು ವೈರಿಗಳಲ್ಲ. ಆದ್ರೆ ನಾವಿಲ್ಲಿ ಹೇಳಬೇಕಾಗಿದ್ದಿಷ್ಟ, ನಿಜವಾಗಿಯೂ ಈಗೇನು 2 ತಿಂಗಳಲ್ಲಿ ಮಾಡಿದಂಥ ಕೆಲಸಗಳು ಸಪೋಸ್ ಏನಾದರೂ ಅಲ್ಲಿಯ ರೈತರು ಅಥವಾ ಆ ಭಾಗದ ಜನ ಅವ್ರು ಸಪೋರ್ಟ್ ಮಾಡಿದರೆ ಇದೇ ರೀತಿ ಆಡಳಿತ ಕೊಡಲಿ, ಭ್ರಷ್ಟಾಚಾರ ರಹಿತದ ಆಡಳಿತ ಕೊಡಲಿ ಅನ್ನೋದು ನಮ್ಮ ಬಯಕೆ. ಯಾಕಪ್ಪ ಅಂದ್ರೆ ಎಲ್ಲರೂ ಬಯಕೆ, ವಿಶೇಷವಾಗಿ ಅಲ್ಲಿ ಜನರ ಬೈಕಿನೂ ಹೌದು, ರೈತರ ಬೈಕಿನೂ ಹೌದು. ಯಾಕೆಂದರೆ ಹೊಂದಾಣಿಕೆ ಆಯ್ತು ಅಂದ್ರೆ ಆ ವ್ಯವಹಾರ ನಡೀಲಿಕ್ಕೆ ಸಾಧ್ಯತೆ ಇರ್ತಾವೆ. ಇಲ್ಲಿ ರೈತರು ಜನಸಾಮಾನ್ಯರು ಒಳ್ಳೆಯ ಒಂದು ಏನಪ್ಪ ಜನ ಬಂದ್ರೆ ಇನ್ನೂ ಹೆಚ್ಚಿಗೆ ಪ್ರಜಾತಂತ್ರ ಬೆಳೆಯೋದಕ್ಕೆ, ಜೊತೆಗೆ ಭ್ರಷ್ಟಾಚಾರ ಕಡಿಮೆ ಆಗೋದಕ್ಕೂ ಸಾಕ್ಷಿ ಆಗ್ತದೆ. ಈಗಾಗಲೇ ಇನ್ನೂ ಒಂದು ಹಿಂದಿನ ಸಭೆಗಳಲ್ಲಿ ಮಾತಾಡಿದ್ದಾರೆ ಬಾಲಚಂದ್ರ ಜಾರಕಿಹೊಳಿ ಅವರು. ಏನಪ್ಪ ಅಂದ್ರೆ ಎರಡನೇ ಒಂದು ಏನಪ್ಪ ಅಂದ್ರೆ ನಾಯಕತ್ವವನ್ನು, ನಂತರದ ನಾಯಕತ್ವವನ್ನು ಅವ್ರಿಗೂ ಅವಕಾಶ ಕೊಡುವಂಥ ಕೆಲಸ ನಾವು ಮಾಡ್ತೀವಿ. ಮತ್ತು ಇನ್ನೊಂದು ಭಾಳ ಪ್ರಮುಖವಾದ ಘೋಷಣೆ ಏನು ಮಾಡಿದಾರಪ್ಪ ಅಂದ್ರೆ, ನಾವು ಅಧ್ಯಕ್ಷ ಲಿಂಗಾಯತರನ್ನು ಮಾಡ್ತೀವಿ ಅನ್ನುವಂಥ ಮಾತು ಹಿಂದಿನ ಸಭೆಗಳಲ್ಲಿ ಮಾತಾಡಿದರು. ಇದು ಸಹಿತ ಗಮನಿಸಬೇಕಾಗಿದ್ದು. ಯಾಕಂದರೆ ಅವರು ಲಿಬ್ರಲ್ ಆಗಿ, ಯಾಕಂತಂದ್ರೆ ಈ ರಾಜಕೀಯದಲ್ಲಿ ಅದರಲ್ಲೂ ಈ ಡಾಮಿನೆನ್ಸಿ ಉತ್ತರ ಕರ್ನಾಟಕ